ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ನೆನ್ನೆ ಮಲಗಿದ್ದೆ, ಟಯರ್ಡ್ ಆಗ್ಬಿಟ್ಟಿತ್ತಲ್ಲ, ಚೆನ್ನಾಗಿ ನಿದ್ದೆ ಮಾಡಿದ್ದೀವಿ ಇಬ್ರು. ನಾನು 8:30ಗೆ ಎದ್ದಿದ್ದೀನಿ, ಇವ್ರು 9:15 ಎದ್ದು ಬಂದವ್ರೆ. ಟೈಮ್ ಇವಾಗ ಆಲ್ಮೋಸ್ಟ್ ಇನ್ನು 10 ನಿಮಿಷ ಐತೆ 10 ಗಂಟೆಗೆ. ಇವಾಗ ಕೂತ್ಕೊಂಡು ಕಾಫಿ ಕುಡಿತಾ ಇದ್ದೀವಿ. ಅಡುಗೆ ಮಾಡಬೇಕು. ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು, ಮಂಡೇ. ಬಟ್ ಮನು ಹೇಳ್ತಿದ್ದಾರೆ, ಅವರು ನಾವು ಬಂದಿದ್ದೆ ಲೇಟ್ ಆಯ್ತಲ್ಲ ನೆನ್ನೆ, ಅವ್ರಿಗೆ ಕೆಲಸಕ್ಕೆ ಹೋಗಕ್ ಆಗ್ಲಿಲ್ಲ, ಅವ್ರಿಗೊಂದು ಕೆಲಸ ಇತ್ತಲ್ಲ ಅದಕ್ಕೆ. ಸೊ ಇವತ್ತು ಹೋಗ್ತಿದ್ದಾರೆ ಆ ಕೆಲಸಕ್ಕೆ. ಸೊ ಹಾಗಾಗಿ ಅವರು ನೀನು ಬೇಡ ಟೆಂಪಲ್ಗೆ ಲೇಟ್ ಆಗೋಗುತ್ತೆ, ನೀನು ತಂದು ಡ್ರಾಪ್ ಮಾಡಿ ಪುನಃ ನಾನು ಹೋಗೋಷ್ಟೊತ್ತಿಗೆ. ಸೊ ಹಂಗೆ ಟೆಂಪಲ್ಗೆ ಹೋಗಿ ಹಂಗೆ ಹೋಗಿ ಕೆಲಸ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ವೀಕಿಂದ ಕರ್ಕೊಂಡು ಹೋಗು, ಮಿಸ್ ಮಾಡ್ಬೋದು ಅಂತ ಹೇಳಿದ್ದೀನಿ. ಸೊ ನೆಕ್ಸ್ಟ್ ವೀಕಿಂದ ಹೋಗೋಣ. ಈ ವೀಕ್ ನಾನು ರೆಸ್ಟ್ ತೊಗೊಳ್ಳೋಣ ಅನ್ಕೊಂಡು ಅಡುಗೆ ಎಲ್ಲ ಮಾಡೋದಿದೆ. ಊರಿಂದ ಅಮ್ಮ ಸೊಪ್ಪು ತಂದು ಕೊಟ್ಟು ಕಳಿಸಿದ್ರು. ಸೊ ಈಗ ಆ ಸೊಪ್ಪನ್ನ ಕ್ಲೀನ್ ಮಾಡಿಕೊಂಡು ಸೊಪ್ಪು ಸಾಂಬಾರು ಮಾಡಬೇಕು. ಇಷ್ಟು ಕೆಲಸ ಆ್ಯಸ್ ಯೂಶುವಲ್ ರೊಟೀನ್ ಸ್ಟಾರ್ಟ್ ಆಗೋಯ್ತು ಇವತ್ತು. ಅದೇ ಮಂಡೇ, ಅದೇ ಅಡುಗೆ ಮಾಡು, ಆಮೇಲೆ ಆಫೀಸ್ ಸ್ಟಾರ್ಟ್ ಮಾಡು. ಅಯ್ಯೋ ಅಲ್ವಾ, ಮೆಕ್ಯಾನಿಕಲ್ ಲೈಫ್. ಅದೇ ಮೆಕ್ಯಾನಿಕಲ್ ಲೈಫ್ ಸ್ಟಾರ್ಟ್ ಆಗೋಯ್ತು. 2 days ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಮನು ದೇವಸ್ಥಾನಕ್ಕೆ ಹೋದ್ರು, ಮನೆಯಲ್ಲಿ ಒಬ್ಳೇ ಇದ್ದೀನಿ. ಸೊ ಅದಕ್ಕೆ ಅಡುಗೆ ಮಾಡ್ಬಿಟ್ಟು ಮುಗಿಸ್ಬಿಡೋಣ ಮನು ಬರೋಷ್ಟರಲ್ಲಿ ಅಂತ ಮಾಡ್ತಾ ಇದ್ದೀನಿ. ಬೇಳೆ ಸಾಂಬಾರಿಗೆ ಇಟ್ಟಿದ್ದೀನಿ. ಅವತ್ತು ನಾನು ಬಸ್ ಸಾಂಬಾರು ಮಾಡಿದ್ನಲ್ಲ, ಸ್ವಲ್ಪನೇ ಬೇಳೆ ಹಾಕಿ ಸಾಂಬಾರು ತುಂಬ ಚೆನ್ನಾಗಿತ್ತು. ನಾವು ಸ್ಪೆಷಲಿ ಮಂಡ್ಯದವ್ರ ಕಡೆಗೆ ಆ ಥರ ಸಾಂಬಾರೆಲ್ಲ ತುಂಬ ಇಷ್ಟ ಆಗುತ್ತೆ. ಮನು ಯಾಕೋ ಅಷ್ಟು ಇಷ್ಟನೇ ಪಡಲಿಲ್ಲ ಅವತ್ತು. ಹಾಗಾಗಿ ಬೇಡ ಅದನ್ನ ಮಾಡೋದು, ನಾರ್ಮಲ್ ಬೇಳೆ ಸಾಂಬಾರೇ ಮಾಡ್ಬಿಡೋಣ ಅಂತ ಇಟ್ಟಿದ್ದೀನಿ. ಜೊತೆಗೆ ಊರಿಂದ ಅಮ್ಮ ಸೊಪ್ಪು ತಂದು ಕೊಟ್ಟಿದ್ರಲ್ಲ, ನಾವೇ ಬೆಳೆದಿರೋದು ಇದು ಸೊಪ್ಪು. ಸೊ ಇದನ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇಟ್ಕೊಂತಾ ಇದ್ದೀನಿ. ಈ ಕುಕ್ಕರ್ದು ಏನು ಕತೆ ಅನ್ನೋದೇ ಗೊತ್ತಾಗಲ್ಲ. ಒಂದೊಂದ್ಸರಿ ಚೆನ್ನಾಗೇ ಇರತ್ತೆ, ಒಂದೊಂದ್ಸರಿ ಈ ಥರ ನೀರು ಸೋರತ್ತೆ, ಫುಲ್ಲು ನೀರು ಹರಿತಾ ಇದೆ. ಇದನ್ನ ಇವಾಗ ನಾನು ಬಿಚ್ಬಿಟ್ಟು ಪುನಃ ಗ್ಯಾಸ್ಕೆಟ್ ಎಲ್ಲ ತೊಳೆದು ವಾಪಸ್ ಹಾಕಿ ಇಡಬೇಕು. ಆವಾಗ ಒಂದೊಂದ್ಸರಿ ಚೆನ್ನಾಗೇ ವರ್ಕ್ ಆಗುತ್ತೆ, ಒಂದೊಂದ್ಸರಿ ಎಟ್ಟಾಗೇನು ಪುನಃ ಇದೇ ಥರ ನೀರೆಲ್ಲ ಸೋರಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ತಲೆನೋವು ಆಗ್ಬಿಡುತ್ತೆ ಒಂದೊಂದ್ಸರಿ. ಈ ಥರ ಬಟ್ಟೆ ಹಾಕ್ಬಿಟ್ಟಿಟ್ಟಿದ್ದೀನಿ. ಇವಾಗ ಇನ್ ಕೇಸ್ ನೀರು ಸೋರಿದ್ರು ಬಟ್ಟೆ ಮೇಲೆ ಸೋರ್ಲಿ, ಇಲ್ಲಾಂದ್ರೆ ಯಾರು ಕ್ಲೀನ್ ಮಾಡ್ಕೊಂಡು ನಿಂತ್ಕೊಂತಾರೆ. ಅಷ್ಟೊತ್ತಿಗೆ ಬೇಳೆ ಕೂಗೋ ಅಷ್ಟೊತ್ತಿಗೆ ಸೊಪ್ಪು ಕ್ಲೀನ್ ಮಾಡ್ಕೊಬಿಟ್ರೆ ಬೇಗ ಬೇಗ ಆಗೋಗುತ್ತೆ. ಅರ್ಧಂಬರ್ಧ ಅಡುಗೆ ಆಗಿದೆ. ಗ್ಯಾಸ್ ಸಿಲಿಂಡ್ರ್ ಖಾಲಿ ಆಗೋಗ್ಬಿಡ್ತು. ಅಯ್ಯೋ, ಹೋಗಿ ಸಿಲಿಂಡ್ರ್ ಬದಲಾಯಿಸಿ ಬರೋ ಅಷ್ಟೊತ್ತಿಗೆ ಸೊಂಟ ನೋವು ಬಂದೋಯ್ತು. ನಮ್ದು ಹೆಂಗೆ ಗೊತ್ತಾ, ಸಿಲಿಂಡ್ರ್ ಇಡೋ ಜಾಗ ಇಲ್ಲಿ ಸ್ಟೇರ್ ಕೇಸ್ದು ರೂಫ್ ಬಂದ್ಬಿಟ್ಟಿದೆ ಈ ಥರ. ಇದ್ರ ಕೆಳಗಡೆ ಇಲ್ಲಿರೋದ ಸಿಲಿಂಡ್ರು ಇಲ್ಲಿ. ಸೊ ಇಲ್ಲಿ ಚೇಂಜ್ ಮಾಡಕ್ಕೆ ಬಂದ್ರೆ ನೋಡಿ ಆಲ್ಮೋಸ್ಟ್ ತಲೆಗೆ ಹೊಡೆಯುತ್ತೆ. ಸೊ ಇಲ್ಲಿ ಬಕ್ಕಂಡೆ ಮಾಡಬೇಕು. ಬಕ್ಕಂಡೆ ಆ ವೆಯ್ಟ್ ಇರೋ ಸಿಲಿಂಡ್ರ್ ಎಳಿಬೇಕು. ಹಿಂದೆಗಡೆ ಇರುತ್ತೆ ನನ್ನ ಕನೆಕ್ಷನ್ ಕೊಟ್ಟಿರೋ ಸಿಲಿಂಡ್ರು, ಮುಂದೆಗಡೆ ಯೂಸ್ ಮಾಡ್ದಲೇ ಇರೋದಿರುತ್ತೆ, ಅದನ್ನ ತೆಗೆದು ಹೊರಗಡೆ ಇಡಬೇಕು. ಹಿಂದೆಗಡೆ ಇರೋದನ್ನ ಎಳ್ಕೋಬೇಕು. ಅದು ಸ್ವಲ್ಪ ಒಳಗಡೆ ಇದೆ, ಆ ಗ್ರಿಲ್ ಒಳಗಡೆ ಹೋಗಿ ಎಳ್ಕೋಬೇಕು. ವಾಪಸ್ ಚೇಂಜ್ ಮಾಡಿ ವಾಪಸ್ ರೀಪ್ಲೇಸ್ ಮಾಡಬೇಕು. ಅಯ್ಯೋ ಅಮ್ಮ, ಅದು ಬಕ್ಕೊಂಡು ಮಾಡೋ ಅಷ್ಟೊತ್ತಿಗೆ ಫುಲ್ ಸೊಂಟ ನೋವು ಬಂದೋಯ್ತು. ಮನು ಇಲ್ಲ, ಈಗ ಜಸ್ಟ್ ಬಂದಲ್ಲೆಲ್ಲ ಸೌಂಡ್ ಕೇಳಿಸ್ತಾ ಇದೆ. ಪೊನ್ನಪ್ಪ ಅಂಕಲ್ ಹತ್ರ ಮಾತಾಡ್ತಿದ್ದಾರೆ ಅನ್ಸತ್ತೆ. ಇನ್ಫ್ಯಾಕ್ಟ್ ಮನು ಮನೆಯಲ್ಲಿದ್ರೂ ನಾನೇ ಸಿಲಿಂಡ್ರ್ ಚೇಂಜ್ ಮಾಡೋದು. ಯಾಕೆಂದ್ರೆ ಮನು ಹೈಟಿಗೆ ಅಲ್ಲಿ ಹೋಗಿ ಮನು ಬಗ್ಗಕ್ಕಾಗಲ್ಲ, ಇನ್ನು ಗ್ರಿಲ್ ಒಳಗಡೆ ಅಂತೂ ಹೋಗಕ್ಕೆ ಆಗಲ್ಲ. ಸೊ ಅದು ನಾನೇ ಅಟ್ಲೀಸ್ಟ್ ಹೆಂಗೋ ಒಂದು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಬೋದು. ಹಾಗಾಗಿ ನಾನೇ ಮಾಡ್ತೀನಿ. ಸೊಪ್ಪು ಬೇಯಿಸ್ತಾ ಇದ್ದೀನಿ. ಸಾಂಬಾರ್ ಆಯ್ತು, ರೈಸ್ ಇಟ್ಟಿದ್ದೀನಿ. ಸೊ ಇವಾಗ ಸೊಪ್ಪು ಬೇಯಿಸಿ ಒಗ್ಗರಣೆ ಕೊಟ್ರೆ ಅಡಿಗೆ ಮುಗೀತು. ಟೈಮ್ ಇನ್ನೂ ಇದೆ, ಇವಾಗ 1:30, ಇನ್ನೂ 1/2 hour ಇದೆ. ಸೊ ಊಟ ಮಾಡ್ಕೊಂಡು ಕೂತ್ಕೋಬಹುದು ಆಫೀಸಿಗೆ. ಇನ್ನೇನು ಅವರು ಬಂದ್ರಲ್ಲ, ಮನು ಹೊರಗಡೆ ಇದ್ದಾರೆ. ಬೆಳಗ್ಗೆಯಿಂದ ಸ್ನಾನ ಮಾಡೋಕ್ಕೆ ಟೈಮೇ ಆಗಲಿಲ್ಲ. ಈಗ ಮಧ್ಯದಲ್ಲಿ ಒಂದು 20 minutes ಬ್ರೇಕ್ ತಗೊಂಡೋಗಿ ಕ್ವಿಕ್ಕಾಗಿ ಶವರ್ ತೊಗೊಂಡು ಬಂದೆ. ಮನು ಕೆಲಸ ಮುಗಿಸ್ಕೊಂಡೆ ಲೇಟಾಗಿ ಬಂದರೆ, ಅವ್ರು ಬಂದಾಗಲೇ 1:45. ಅವ್ರಿಗೆ ಊಟ ಕೊಟ್ಟು ನಾನು ಊಟ ಮಾಡಿ ಎಲ್ಲ ಟೈಮೇ ಆಗೋಗ್ಬಿಡ್ತು ನನಗೆ. ಹೋಗಿದ್ದ ಕೆಲಸ ಆಯ್ತಾ? ಆಯ್ತಾ, ಡನ್. ಇಷ್ಟೇ, ಇವಾಗ ಇನ್ನೇನಿಲ್ಲ. ಆಸ್ ಯೂಶುವಲ್ ಅದೇ ಕಂಟಿನ್ಯೂ ಮಾಡ್ತಾ ಇರೋದು. ಏನು ಹೇಳಿ, ಇದು 75 years later. ಮೈಸೂರಿಂದ ಬಂದಮೇಲೆ ಒಂದು 2 days ವಿಡಿಯೋನೇ ಮಾಡಲಿಲ್ಲ. ಸ್ವಲ್ಪ ಹುಷಾರು ಇರಲಿಲ್ಲ. ಜೊತೆಗೆ ವಿಡಿಯೋಗಳನ್ನೂ ನಾವಲ್ಲಿ ಎಡಿಟ್ ಮಾಡಿ ಹಾಕೋಕ್ಕಾಗಲಿಲ್ವಲ್ಲ. ಸೊ ಓವರ್ಲ್ಯಾಪ್ ಆಗುತ್ತೆ, 2-3 ವಿಡಿಯೋ ಒಟ್ಟೊಟ್ಟಿಗೆ ಹಾಕಿದ್ರೆ ಅಂದ್ಕೊಂಡು ಮನು ಬೇಡ 2 ದಿನ ಬ್ರೇಕ್ ತೊಗೊಂಡು ರೆಸ್ಟ್ ಮಾಡಿಬಿಡು ಅಂತ ಹೇಳಿದರು. ಯಾಕೆಂದರೆ ಅವರಿಗೆ ಎಡಿಟಿಂಗ್ ಕಷ್ಟ ಆಗುತ್ತಲ್ಲ, 2 ವಿಡಿಯೋ ಎಡಿಟ್ ಮಾಡಬೇಕಲ್ಲ ಒನ್ ಡೇ ಪಬ್ಲಿಷ್ ಮಾಡೋದಕ್ಕೆ. ಅಲ್ಲ, 2 ಮಾಡಿದ್ರು ಏನಾಗುತ್ತೆ ಅಂದರೆ, ಒಂದು ಬೆಳಗ್ಗೆ ಹಾಕಿ ಒಂದು ರಾತ್ರಿ ಹಾಕಬೇಕು, ಕನ್ಫ್ಯೂಷನ್ ಆಗ್ಬಿಡ್ತಾರೆ. ಅದೇನೆ ಲೈಫಲ್ಲಿ ಏನಾಗ್ತಾ ಇದೆ ಅನ್ನೋ ಒಂದು, ಇವಾಗ ಹೆಂಗೆ ಅಂದ್ರೆ ಒಂಥರ ಸೀರಿಯಲ್ ತರ ಆಗ್ತಾ ಇರೋದಲ್ವ ನಮ್ದು ವಿಡಿಯೋಸ್ಗಳು. ಅದು ಏನಾಗೋಗುತ್ತೆ, ಇಲ್ಲೊಂದು ಅಲ್ಲೊಂದು ತೋರಿಸ್ಬಿಟ್ರೆ ಜನಗಳು ಕನ್ಫ್ಯೂಸ್ ಆಗ್ಬಿಡ್ತಾರೆ. ಬೇಡ, ಹೀಗೆ ಚೆನ್ನಾಗಿದೆ.
ಅದೇ ಈ ತರ ಆಯ್ತು, ರೆಡಿಯಾಗಿ ಕೂತಿದ್ದಾರೆ. ಅಲ್ಲಿ ಮನೆ ಹತ್ರ ಹೋಗೋದಿಕ್ಕೆ, ಅಲ್ಲಿ ಏನು ಅಂತ ಗೊತ್ತಿಲ್ಲ, ಮಳೆ ಬಂದ್ರೆ ಒಂದ್ ಸ್ವಲ್ಪ ಮೀಟರ್ ಬೋರ್ಡ್ ಹತ್ರ ಅವಾಗವಾಗ ಶಾರ್ಟ್ ಸರ್ಕ್ಯೂಟ್ ಆಗ್ತಾ ಇದೆಯಂತೆ. ನೆನ್ನೆನೂ ಅದೇ ತರ ಆಗ್ತಿತ್ತಂತೆ. ಸೊ ಫೋನ್ ಮಾಡಿದ್ರು, ಈ ತರ ಆಗ್ತಾ ಇದೆ ಅಂತ. ಸರಿ, ಯಾರು ಏನು ಟಚ್ ಮಾಡ್ಬೇಡಿ ಅನ್ಕೊಂಡು ಇವತ್ತು ಎಲೆಕ್ಟ್ರಿಷಿಯನ್ಗೆ ಫೋನ್ ಮಾಡಿದ್ರೆ ಅವ್ರು ಇವತ್ತು ಕಂಪ್ಲೀಟ್ ಬಿಸಿ ಇದಾರಂತೆ. ನಾಳೆ ಬರ್ತೀನಿ ಅಂತ ಅಂದ್ರು. ಅದಕ್ಕೆ ಮನುನೇ ಒಂದ್ ರೌಂಡ್ ಚೆಕ್ ಮಾಡ್ಕೊಂಡು ಬಂದ್ಬಿಡೋಣ, ಮತ್ತೆ ಅದೆಲ್ಲ ಡೇಂಜರ್ ಅಲ್ಲ, ನೋಡ್ಕೊಂಬರೋಣ ಎಲ್ಲಿ ಏನಾಗ್ತಾ ಇದೆ. ಸೊ ಬಾಡಿಗೆ ಇರೋರು ಎದುರ್ಕೋಗ್ಬಿಡ್ತಾರೆ, ಸ್ಪೆಷಲಿ ಲೇಡೀಸ್ಗಳು. ಸೊ ಹಂಗಾಗಿ ಹೊರಟಿದ್ದಾರೆ. ನಂದು ಕತೆ ಏನ್ ಗೊತ್ತಾ, ನೆನ್ನೆ ಬಟ್ಟೆ ಒಣಗಾಕ್ಬಿಟ್ಟು ಟೆರೇಸ್ಗೆ ಹೋಗಿ ಒಣಗಾಕ್ಬಿಟ್ಟು ಬಂದ್ವಿ ಇಬ್ರುನು. ಬಂದಿದ್ದು ಅರ್ಧ ಗಂಟೆ ಅಷ್ಟೇ, ಸ್ಟಾರ್ಟ್ ಆಯ್ತು ನೋಡಿ ಮಳೆ. 2 hours ಬರ್ತಾನೆ ಐತೆ. ಹೋಯ್ತು ನನ್ನ ಬಟ್ಟೆ ಎಲ್ಲ ನೆಂದೋಯ್ತು. ಬಟ್ಟೆ ನೆಂದೋಯ್ತು. ಇವತ್ತು ಹಂಗೆ ಇದೆ, ಮೋಡ ಇವತ್ತು ಫುಲ್ ಮೋಡ ತರ ಇದೆ. ಗೊತ್ತಿಲ್ಲ ಏನಾಗುತ್ತೋ, ಅಲ್ಲೇ ಬಿಟ್ಬಿಡ್ತೀನಿ ಟೆರೇಸ್ ಅಲ್ಲಿ. ಆಮೇಲೆ ಬೇಕಾದ್ರೆ ಇನ್ನೊಂದ್ ರೌಂಡ್ ತಂದು ಮಿಷಿನ್ಗೆ ಹಾಕಿ ಜಸ್ಟ್ ಒಂದು ಸ್ಪಿನ್ ಮಾಡ್ಕೊಂಡು ಹೋಗಿ ಹಾಕಿದ್ರಾಯ್ತು. ಅಡುಗೆ ಮಾಡ್ತಾ ಇದೆ ಇಷ್ಟೊತ್ತು. ಮುಖ ನೋಡಿ, ಬೆಳಗ್ಗೆಯಿಂದನೂ ಚಳಿ ಅಂದ್ಬಿಟ್ಟು ಮುಖನೂ ತೊಳೆದಿಲ್ಲ ನಾನು, ತಲೆನೂ ಬಾಚಿಲ್ಲ, ಹಿಂಗಿದ್ದೀನಿ. ಅಡಿಗೆಗೆ ಇವತ್ತು ಕ್ಯಾರೆಟ್ ಬೀಟ್ರೆಟ್ ಪಲ್ಯ ಜೊತೆಗೆ ನುಗ್ಗೆಕಾಯಿ ಹಾಕಿ ಬೇಳೆ ಸಾಂಬಾರ್ ಮಾಡಿ ರೈಸ್ ಮಾಡಿಟ್ಟಿದ್ದೀನಿ. ಮದ್ವೆ ಮನೇಲಿ ಇಸ್ಕೊಂಡು ಬಂದಿದ್ವಲ್ಲ ತೆಂಗಿನಕಾಯಿ, ಅದು ಮರ್ತಬಿಟ್ಟು ಬ್ಯಾಗಲ್ಲೇ ಬಿಟ್ಬಿಟ್ಟಿದೆ. ಅದು ಕ್ಲೈಮೇಟ್ ಹಿಂಗ್ ಇರೋದಕ್ಕೋ ಏನೋ ಒಂದ್ ಸ್ವಲ್ಪ ಶೀತ ಏರ್ಕೊಂಡಂಗಾಗಿದೆ, ಅದಕ್ಕೆ ತೆಗೆದು ಹೊರಗಡೆಗೆ ಇಟ್ಟಿದ್ದೀನಿ. ಏನು ಎತ್ತಿಟ್ಟಿಲ್ಲ ನಾನು ಮೈಸೂರಿಂದ ಬಂದ್ಮೇಲೆ. ನೋಡಿ, ನಮ್ಮ ಅತ್ತಿಗೆ ದೋಸೆ ಅಕ್ಕಿ ಕೊಟ್ಟು ಕಳ್ಸಿದ್ರು. ರೊಟ್ಟಿಗೆ ದೋಸೆಗೆ ಈ ಅಕ್ಕಿ ತುಂಬಾ ಚೆನ್ನಾಗಿರುತ್ತೆ, ಬಟ್ ನಾನೇನ್ ರೊಟ್ಟಿ ಮಾಡಲ್ವಲ್ಲ. ಸೊ ದೋಸೆ ಇಡ್ಲಿ ಯಾವಾಗ್ಲಾರು ಮಾಡ್ಕೊಂಡಾಗ ಇರ್ಲಿ ಅಂತ ಅನ್ಕೊಂಡು ತಗೊಂಡೋಗಿ ಮಂಜುಳಕ್ಕ ಅಂದು ನಮ್ ರಮ್ಯ. ಅದಕ್ಕೆ ಒಂದ್ ಸ್ವಲ್ಪ ಎತ್ಕೊಂಡು ಬಂದಿದ್ದೀನಿ. ಸೊ ಅದನ್ನ ಎಲ್ಲಾದ್ರೂ ಸೇರಿಸ್ಬೇಕು, ಇಲ್ಲ ಅಂದ್ರೆ ಅದು ಹುಳ ಆಗ್ಬಿಟ್ರೆ ಕಷ್ಟ. ಲಾಸ್ಟ್ ಟೈಮ್ ಹಂಗೆ ಆಯ್ತಲ್ಲ, ರಾಗಿ ಫುಲ್ ಹಾಳಾಯ್ತಲ್ಲ. ಸೊ ಈ ಸರಿ ಊರಿಗೆ ಹೋಗ್ತಾ ಇದ್ದೀನಿ ಈ ವೀಕೆಂಡ್. ಹೋಗ್ಬೇಕಂದ್ರೆ ಮರೀದಂಗ ರಾಗಿನ ತಗೊಂಡು ಹೋಗ್ಬೇಕು. ಕೋಳಿಗಳಿಗಾಗತ್ತೆ, ಇಲ್ಲ ಅಂದ್ರೆ ಅದನ್ನ ಇಟ್ ಮಾಡ್ಬಿಟ್ಟು ಹಸುಗಳಿಗೂ ತಿನ್ನಿಸ್ಬಹುದು. ಮಿಕ್ಸ್ ಮಾಡ್ಬಿಟ್ಟು ಕುಡಿಸ್ತಾರೆ ಗಂಜಿ ತರ. ಸೊ ಏನೋ ಒಂದು ಮಾಡ್ತಾರೆ, ತಗೊಂಡೋಗಿ ಕೊಡ್ಬೇಕು ಅದನ್ನ ಮರೀದಂಗೆ. ಮನುವ ಮನೆ ಹತ್ರ ಹೋಗಿ ಬಂದ್ರು ಆಲ್ರೆಡಿ. ಏನಾಗಿತ್ತಪ್ಪ ಮನೆ ಹತ್ರ ನೋಡಿದ್ಯಾ? ಅದು ಮೋಟರ್ ಮನೆಯಿಂದ ನೀರು ಇದು ವಯರ್ ಎಳ್ಕೊಂಡಿದ್ದೀವಲ್ಲ ಮೀಟ್ರ್ವರೆಗೂ, ಅಲ್ಲಿ ತೆಂಗಿನ ಮರ ಇರೋದ್ರಿಂದ ತೆಂಗಿನಕಾಯಿಗಳು ಬಿದ್ದಿ ಅದು ಪೈಪ್ ಹೊಡೆದೋಗಿ ಡ್ಯಾಮೇಜ್ ಆಗ್ಬಿಟ್ಟಿದೆ ವಯರ್. ಅಲ್ಲಿ ಮಳೆ ಬಿದ್ದಾಗ ಏನಾಗ್ತಾ ಇದೆ, ಶಾರ್ಟ್ ಸರ್ಕ್ಯೂಟ್ ಆಗ್ತಾ ಇದೆ. ಇವಾಗ ಎಂಟೈರ್ ವಯರ್ ನಾನು ಇಳಿಸ್ಬೇಕಂದ್ರೆ ಅಲ್ಲಿಂದ ಹಿಡಿದು ಅಂದ್ರೆ ಆ ಮೂಲೆಯಿಂದ ಹಿಡಿದು ಮನೆವರೆಗೂ ಬರ್ಬೇಕಂದ್ರೆ 12,000 ರಿಂದ 15,000 ರೂಪಾಯಿ ಆಗುತ್ತೆ. ಓ ಮೈ ಗಾಡ್, ಇದು ಲಾಸ್ಟ್ ಟೈಮು ಹೇಳಿದ್ರು ನಮಗೆ. ಅದಕ್ಕೆ ಈಗ ಅದನ್ನ ಚೇಂಜ್ ಮಾಡುವ ಅಂತ ಹೇಳಿದೆ, ಬಟ್ ಅವ್ನು ಬಿಸಿ ಇದ್ದಾನೆ. ಅದರಿಂದ ನೋಡ್ಬೇಕು, ಅವ್ನು ಯಾವಾಗ ಫ್ರೀ ಆಗ್ತಾನೆ ಅವ್ನು ಮಾಡಿಸ್ಬೇಕು. ನೋಡೋಣ ಹಂಗಾರೆ. ಸೊ ನಮ್ಮ ಫೋನು ಅಲ್ಲಿ ಕುಯ್ ಅಂತ ಹೊಡ್ಕಂತ ಇದೆ. ಅಂದರೆ ನಮ್ಮದು ಟೈಮ್ ಆಯಿತು ಅಂತ 2 ಗಂಟೆ ಲಾಗಿನ್ ಟೈಮು. ಅಲಾರಾಮ್ ಇಟ್ಬಿಡ್ತೀನಿ, ಇಲ್ಲಾಂದ್ರೆ ಏನಾರು ಹಿಂಗೆ ಕೆಲಸ ಮಾಡಿಕೊಂಡು ಎಲ್ಲ ಓಡಾಡ್ಕೊಂಡಿದ್ರೆ ಗೊತ್ತಾಗಲ್ಲ ಅಲ್ಲ. ಅಲಾರಾಮ್ ಆಗ್ತಾ ಇದೆ. ಸೊ ಅದಕ್ಕೆ ಅಲಾರಾಮ್ ಇಟ್ಬಿಟ್ಟಿರ್ತೀನಿ ನಾನು. ಇವಾಗ ಲಾಗಿನ್ ಮಾಡಬೇಕು. ಅದೇನಾಗಿದೆ ಅಂತ ಗೊತ್ತಿಲ್ಲ, ನೆನ್ನೆಯಿಂದನೂ ಈ ಬ್ಯಾಕ್ ನೆಕ್ಕಲ್ಲಿ ಒಂಥರ ಹಿಚ್ಚಿಂಗ್ ತರ ಆಗ್ತಾ ಇತ್ತು ಅಂದ್ಬಿಟ್ಟು ನೆನ್ನೆ ಕೆರೆದ್ಬಿಟ್ಟಿದ್ದೀನಿ ಸ್ವಲ್ಪ. ಅದು ಇವಾಗ ಉರಿ ಸ್ಟಾರ್ಟ್ ಆಗ್ಬಿಟ್ಟಿದೆ ನನಗೆ. ಅದಕ್ಕೆ ಈ ಸರ ನಮ್ಮನ್ನು ಫಸ್ಟ್ ಅದು ತೆಗ್ದಾಕು, ಅದು ನಿನ್ಗೆ ಓಡಾಡೆ ಸ್ವಲ್ಪ ನಿನ್ಗೆ ಅಲ್ಲಿ ರ್ಯಾಷಸ್ ಮಾಡ್ತಾ ಇದೆ ಅನ್ಸತ್ತೆ ಅಂತ ಅಂದ್ರು. ಸೊ ತೆಗ್ದು ಇಟ್ಟಿದ್ದೀನಿ ಇವಾಗ. ಈಗ ಮನು ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡ್ತಾವ್ರೆ. ಎಲ್ರಿಗೂ ಒಳ್ಳೇದ್ ಮಾಡ್ಲಿ, ನನ್ನ ಹೆಂಡತಿಗೆ ಜಾಸ್ತಿ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಳಪ್ಪ. ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಬಿಡಪ್ಪ, ಯಾರು ಕಷ್ಟದಲ್ಲಿ ಇರೋದೇ ಬೇಡ. ಹೌದು, ಕಷ್ಟ ಬೇಡವೇ ಬೇಡ ಅಂತ ಹೇಳಕ್ಕಾಗಲ್ಲ. ಲೈಫ್ ಇಂಟ್ರೆಸ್ಟಿಂಗ್ ಆಗಿರಲ್ಲ ಅವಾಗ. ಎಲ್ಲ ಸಮನಾಗಿರ್ಲಿ, ಏನಂತೀಯ? ಈಕ್ವಲ್ ಆಗಿ ಕೊಟ್ಟರು ಸಾಕಲ್ಲ. ಯಾವುದು ಜಾಸ್ತಿ ಬೇಡ, ಯಾವುದು ಕಮ್ಮಿ ಬೇಡ ಅಲ್ವಾ? ಏನಂತೀರಾ? ಬರೀ ಸುಖನೇ ಆಗ್ಬಿಟ್ರು ಲೈಫ್ ಚೆನ್ನಾಗ್ ಅನ್ಸಲ್ಲ. ಅಪ್ ಅಂಡ್ ಡೌನ್ಸ್ ಇದ್ರೇನೆ ಅದಕ್ಕೊಂದು ಜೀವ ಇರತ್ತೆ. ಸೊ ಎರಡು ಸಮನಾಗಿ ಬರ್ಲಿ, ಕಷ್ಟನೂ ಜಾಸ್ತಿ ಬರೋದ್ ಬೇಡ, ಸುಖನೂ ಜಾಸ್ತಿ.